ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ರಿಜಿಸ್ಟರ್ ಆಗಿ ನೀವು ಬಿಸ್ನೆಸ್ ಹೇಗ್ ಮಾಡ್ತೀರಾ, ಡಾಕ್ಯುಮೆಂಟೇಶನ್ಸ್ ಏನ್ ಬೇಕು, ಏನೇನ್ ಲೈಸೆನ್ಸ್ ಬೇಕಾಗುತ್ತೆ ನಿಮ್ಗೆ. ನೋಡಿ, ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ನೀವು ಕ್ಲೌಡ್ ಕಿಚನ್ ಮಾಡ್ಬೇಕಂದ್ರೆ ನಿಮ್ದು ಪ್ರಾಡಕ್ಟ್ ಗಳು ಸೇಲ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಫುಡ್ ಲೈಸೆನ್ಸ್ ಇರಲೇಬೇಕು. ಸೊ ಫುಡ್ ಲೈಸೆನ್ಸ್ ಅಲ್ಲೂ 3 ತರ ಲೈಸೆನ್ಸ್ ಬರುತ್ತೆ. ಯಾವ ಲೈಸೆನ್ಸ್ ತಗೊಬೇಕು ನೀವು? ನಿಮ್ಗೆ ಜನರಲ್ ರಿಜಿಸ್ಟ್ರೇಷನ್ ಸಾಕು, ನಿಮ್ದು 12 ಲಕ್ಷಕ್ಕಿಂತ ಒಳಗಡೆ ನಿಮ್ದು ಬಿಸ್ನೆಸ್ ಇದ್ರೆ. ಓಕೆ, ಒಂದ್ಸತಿ ನಿಮ್ದು 12 ಲಕ್ಷಕ್ಕಿಂತ ಜಾಸ್ತಿ ಬಿಸ್ನೆಸ್ ಮಾಡಿದ್ರೆ ನೀವು ವರ್ಷಕ್ಕೆ, ಆ ಟೈಮಲ್ಲಿ ನೀವು ಸ್ಟೇಟ್ ಲೈಸೆನ್ಸ್ಗೆ ತಗೊಂಡ್ಬೇಕು. ಓಕೆ, ಸೊ ಅವಾಗವರೆಗೂ ನೀವು ಜನರಲ್ ರಿಜಿಸ್ಟ್ರೇಷನ್ ತಗೊಂಡು ನಿಮ್ದು ಬಿಸ್ನೆಸ್ ಮಾಡಬಹುದು. ಮತ್ತೆ ನಿಮ್ಗೆ GST ಏನಾದ್ರು ಬೇಕಾ ಅಂತ ತುಂಬಾ ಜನ ಕೇಳ್ತಾರೆ. ನೋಡಿ, ಆಪ್ಷನಲ್ ಇರೋದು GST ನಿಮ್ಗೆ ಆಪ್ಷನಲ್ ಇದೆ, ಬೇಕಾಗಿದ್ರೆ ನಿಮ್ಗೆ ತಗೊಬಹುದು. ಇನ್ ಕೇಸ್ ನಿಮ್ದು 20 ಲ್ಯಾಕ್ ಮೇಲೆ ಹೋಗ್ತಾ ಇದೆ ಬಿಸ್ನೆಸ್, ಆ ಟೈಮಲ್ಲಿ ನೀವು GST ರಿಜಿಸ್ಟ್ರೇಷನ್ ತಗೊಬೇಕು, ಮತ್ತೆ ಸ್ಟೇಟ್ ಲೈಸೆನ್ಸ್ ತಗೊಬೇಕಾಗುತ್ತೆ. ಓಕೆ, ಅವಾಗವರೆಗೂ ನಿಮ್ಗೆ GST ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ವಿತೌಟ್ GST ಬಿಸ್ನೆಸ್ ಮಾಡಿ. ಯಾಕಂದ್ರೆ ನಿಮ್ದು ಬಿಹಾಫ್ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅವರೇ ಟ್ಯಾಕ್ಸ್ ಪೇ ಮಾಡ್ತಾರೆ ಕಸ್ಟಮರ್ ಹತ್ರ ಇಂದ ತಗೊಂಡು. ಆಮೇಲೆ ನಿಮ್ಗೆ ಒಂದು ಬ್ಯಾಂಕ್ ಅಕೌಂಟ್ ಬೇಕು. ನಿಮ್ದು ಏನೇ ಬಿಸ್ನೆಸ್ ಮಾಡ್ತೀರಾ, ನೀವು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ, ನಿಮ್ದು ಫುಡ್ ಸೇಲ್ ಮಾಡ್ತೀರಾ, ಅದ್ರೊಂದು ಪೇಮೆಂಟ್ ಬರೋದು ಬ್ಯಾಂಕ್ ಅಕೌಂಟ್ಗೆ. ಸೊ ಬ್ಯಾಂಕ್ ಅಕೌಂಟ್ ಅಷ್ಟೇ ನಿಮ್ದು ಪರ್ಸನಲ್ ಅಕೌಂಟ್ ಇಂದ ನೀವು ಸದ್ಯಕ್ಕೆ ಮಾಡಬಹುದು.